ಎಲ್ಲ ಗೊತ್ತುಂಟು. ಸುಮ್ಮನೆ ನಾನು ಹಾಳು ಮಾಡೋದು ಒಳ್ಳೆಯದಲ್ಲ, ನನ್ನನ್ನು ಗೊತ್ತಾಯ್ತಲ್ಲ. ನಾನು ಎಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ಅಭ್ಯಾಸಕ್ಕೆ ಸ್ವಲ್ಪಕ್ಕೆ ಇದು ಟೈಮ್ ಪಾಸಿಗೆ ಇದು ಮಾತ್ರ, ಬೇರೆ ಏನೂ ಮಾತಾಡೋದಿಲ್ಲ. ಯಾರು ಸಂಬಂಧ ನಾವು ಮಾತಾಡೋದು. ನನ್ನ ಗಂಡ ತೀರೋಗಿದ್ದಾನೆ, ನನ್ನ ತಾಯಿ ತೀರೋಗಿದ್ದಾರೆ, ನನ್ನ ಅಣ್ಣ ಬೊಂಬೈಯಲ್ಲಿದ್ದಾರೆ, ನಮ್ಮ ಫಾರಿನಲ್ಲಿ ಅಣ್ಣ ಫಾರಿನಲ್ಲಿದ್ದಾರೆ. ಇಲ್ಲಿ ಯಾರಿದ್ದಾರೆ, ಯಾರ ಹತ್ರ ಮಾತಾಡೋದು ನಾನು ಹೇಳಿ? ಫಾರಿನ್ದ ಬಂದ ಅವನು ಬಂದು ಫೋನ್ ಮಾಡಿರ್ತಾರೆ. ನನ್ನ ಮಗ ಬೊಂಬೈದ ಮಗ ಗೊತ್ತುಂಟು. ಬೊಂಬೈ ಫೋನ್ ಮಾಡುವ ಮುಂಚೆ ಅವರು ಕೇಳ್ತಾನೆ ನನಗೆ, ಅಮ್ಮ ಎಲ್ಲಿದ್ದಾರೆ, ಅಮ್ಮ ಎಲ್ಲಿದ್ದಾರೆ ಗೊತ್ತುಂಟು. ಸುಮ್ಮನೆ ನಾನೊಂದು ಫಾಲ್ತು ಇದು ನಾನಲ್ಲ. ಶಾಲೆಯಲ್ಲಿ ನಾನು ಟೀಚರ್ ಆಗಿ ಇದ್ದೇನೆ. ಮುಂಚೆ ಈಗಲ್ಲ, ಮುಂಚೆ. ಸುಮ್ಮನೆ ಹೆಸರು ಎಡ ಮಾಡೋದು ಅದು ಒಳ್ಳೆಯದಲ್ಲ, ನನಗೆ ಒಳ್ಳೆಯದಾಗೋದಿಲ್ಲ. ನಾನು ಟೈಮ್ ಪಾಸ್ ಆಗುವಾಗ ಸ್ವಲ್ಪ ಇಲ್ಲಿ ಮಲಗುವುದು, ನನ್ನ ಎಲ್ಲೆಲ್ಲಿ ನೋಡುವುದು, ಮಕ್ಕಳನ್ನು ನೋಡೋದು, ದೇವರ ಪಟ ಹಿಡಿಯೋದು, ಪ್ರಾರ್ಥನೆ ಮಾಡೋದು. ಅದೇ ನನ್ನದು ಒಂದು ಅಭ್ಯಾಸ. ನಮಗೆ ಚಿನ್ನನಿದ್ದಲು ನನ್ನ ತಂದೆ ತಾಯಿಗಳು ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ಗೊತ್ತುಂಟು. ಒಂದು ಬ್ಯಾಡ್ ಅಭ್ಯಾಸ, ಯಾರ ಒಳ್ಳೆ ತಿರುಗುವುದು ಅದೆಲ್ಲ ಅಭ್ಯಾಸ ಇಲ್ಲ. ನಾನು ಟೈಮ್ ಪಾಸ್ ಆದರೆ ಇಲ್ಲಿ ಸ್ವಲ್ಪ ಮಲಗೋದು, ಸ್ವಲ್ಪ ಇದು ಸುಮ್ಮನೆ ಯಾಕೆ, ಅದೊಂದು ಅಭ್ಯಾಸವೇ ಇಲ್ಲ. ಯಾರಾದರೂ ಗುರ್ತದವರು ಇದ್ದರೆ ಶಾಲೆಯಲ್ಲಿ ಕೇಳ್ತಾರೆ, ಅಮ್ಮ ಇಲ್ಲಿದ್ದಾರೆ, ಅಮ್ಮ ಊರಲ್ಲಿದ್ದಾರೆ ಗೊತ್ತುಂಟು. ಅಷ್ಟು ಫಲ್ತು ಜನ ಅಲ್ಲ ನಾನು. ಇವಾಗ ಯಾರೇನು ಹೇಳಿದರು? ಯಾರಿಗೆ ಹೇಳೋದು? ಈಗ ಮಾತ್ರ ನನ್ನ ಬುದ್ಧಿ ಹಾಳಾಗಿದೆ, ಬುದ್ಧಿದ ಮಕ್ಕಳಿಂದ ಹಾಳಾಗಿದೆ. ನನ್ನನ್ನೇ ಹಾಳಾಗಲಿಲ್ಲ. ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಕಳಿಸಿದ್ದು ಭಾರಿ ಒಳ್ಳೆ ರೀತಿಯಲ್ಲಿದ್ದಾರೆ ಅವರ ಮಕ್ಕಳು ನನ್ನ ಮಕ್ಕಳಲ್ಲ, ಅವರ ಮಕ್ಕಳು. ಯಾಕೆ ಸುಮ್ಮನೆ ಯಾರು ನಾನು ಹಾಡು ಮಾಡೋದು ಯಾಕೆ? ಅದು ಸರಿಯಲ್ಲ, ಅದು ದೇವರಿಗೆ ಸರಿಗಾಡುವುದಿಲ್ಲ. ನನ್ನ ಮಕ್ಕಳು ಕೂಡ ಭಾರಿ ಒಳ್ಳೆ ಮಕ್ಕಳು. ಅವಳು ಇಂಗ್ಲೀಷ್ ಮೀಡಿಯಕ್ಕೆ ಹೋಗ್ತಿದ್ದಾಳೆ, ಬೊಂಬೈಲ್ಲ. ಈ ಊರಿಗೆ ಬಂದರೆ ಇಲ್ಲಿ ಊರಿಗೆ ಬರುವುದು, ಮನೆಗೆ ಬರುವುದು. ಅಜ್ಜಿ ಇಲ್ಲಿದ್ದಾರೆ, ದೊಡ್ಡ ಇಲ್ಲಿದ್ದಾರೆ, ಅದೇ ಅವರದು ಅಭ್ಯಾಸ. ನೋಡಿ ಎಂಥ ಬುದ್ಧಿ ನಾನು ಕಲಿಸಿದ್ದೇನೆ. ಬುದ್ಧಿ ಕಲಿಸಲಿಲ್ಲ ನಾನು. ಸುಮ್ಮನೆ ಯಾರ್ಯಾರು ಮಾತಾಡೋದು, ಈಚೆ ನೋಡ್ತಾರೆ, ಆಚೆ ನೋಡ್ತಾರೆ, ಕರ್ಮ ನೋಡೋದು ಅವರವದ್ದು. ನನಗೆ ಏನು ಬಾಯ್ ಫ್ರೆಂಡ್ ಇದ್ದಾರೆ, ಯಾರಿದ್ದಾರೆ? ಸಾರು ಸತ್ತವನಿದ್ದಾನೆ, ನನ್ನ ತಂದೆ ಕಸೆಟ್ಟಿದ್ದಾರೆ, ನನ್ನ ತಾಯಿ ಇತಿಹಾಸಕ್ಕೆ ಹೋಗಿದ್ದಾರೆ. ಯಾರ ಹತ್ರ ಮಾತಾಡೋದು ನಾನು? ಬಂದರೆ ತಂದೆ ತಾಯಿ ಬಂದರೆ ಇಲ್ಲಿ ಮಾತಾಡಿ ಹೋಗ್ತಾರೆ. ಸುಮ್ಮನೆ ಯಾಕೆ ಮಾತಾಡೋದು? ನಾನು ಮಲಗುತ್ತೇನೆ, ನಾನು ಏನು ಕೊಡುವುದಿಲ್ಲ ಆಯಿತಾ? ಮಲಗುತ್ತಾ ಸ್ವಲ್ಪ ನಾನು ಮಲಗುತ್ತೆ ಆಯಿತಾ? ಬೊಂಬೈದ ಮಕ್ಕಳು ಬಂದರು ನನ್ನ ಹತ್ರ ಮಾತಾಡೋಕ್ಕಾಗ್ತಾರೆ. ಬೊಂಬೈ ಇಲ್ಲಿ ವಿದೇಶದವರು. ನಾನು ಮಲಗುತ್ತೇನೆ ಆಯಿತು, ಏನು ಕೊಡುವುದಿಲ್ಲ. ಏನೋ ಉಂಟು ಕುಡಿಯಲಿಕ್ಕೆ, ಏನು ಮಾಡಲಿಕ್ಕೆ, ಏನೆಲ್ಲ ಕುಡಿಯಲಿಕ್ಕೆ ಏನೇನು ಮಾಡಿ ನಾನು ಸ್ವಲ್ಪ ಮಾತಾಡ್ತೇನೆ. ಯಾಕೆ ಸುಮ್ಮನೆ ನಾವು ಹಣ ಮಾಡೋದು? ನಾವು ಒಳ್ಳೆಯದಾದರೆ ನಮ್ಮ ಮಕ್ಕಳು ಒಳ್ಳೆಯದು, ನಾವು ಒಳ್ಳೆಯದಾದರೆ ಊರು ಒಳ್ಳೆಯದು. ಸರಿಯಲ್ಲವ? ಮತ್ತು ನೀವು ಟೀಚರ್ ಅವರು ಶಾಲೆಗೆ ಹೋಗ್ತು, ನೀನು ಕಲಿಸಿದ್ದು ಮಕ್ಕಳನ್ನು, ಅದೇ ಬುದ್ಧಿ ಅಲ್ಲ. ಸುಮ್ಮನೆ ಅದೆಲ್ಲ ನನಗೆ ಬುದ್ಧಿ ನನಗೆ ಹಾಳಾಗೋದಿಲ್ಲ ಇಷ್ಟುವರೆಗೆ. ಯಾರ ಹತ್ರ